30 ದಿನಗಳ ಕದನ ವಿರಾಮಕ್ಕೆ ನೋ ಎಂದ ರಷ್ಯಾ. ಗಡಿಯಲ್ಲಿರೋ ಉಕ್ರೇನ್ ಪಡೆಗಳನ್ನು ಓಡಿಸ್ತಿರೋ ಪುಟಿನ್ ಸೇನೆ. ಉಕ್ರೇನ್ ಜೊತೆಗಿನ 3 ವರ್ಷಗಳ ರಷ್ಯಾ ಸಂಘರ್ಷ ನಿಲ್ಲೋ ಲಕ್ಷಣಗಳು ತೀರಾ ಕಡಿಮೆಯಾದಂತೆ ಕಾಣ್ತಾ ಇದೆ. ಕದನ ವಿರಾಮದ ಮಾತುಕತೆಗಳು ನಡೀತಿರುವಾಗಲೇ ಉಕ್ರೇನ್ ಮತ್ತು ರಷ್ಯಾದ ಗಡಿಭಾಗವಾದ ಕರ್ಸ್ಕ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕರ್ಸ್ಕನ್ನು ಸಂಪೂರ್ಣ ಹಿಡಿತಕ್ಕೆ ಪಡೆಯುವಂತೆ ರಷ್ಯಾ ಸೇನೆಗೆ ಕರೆ ಕೊಟ್ಟಿದ್ದಾರೆ. ಕರ್ಸ್ಕ್ನ ದೊಡ್ಡ ಪಟ್ಟಣ ಸುಡ್ಜಾದ ಮೇಲೆ ನಿಯಂತ್ರಣ ಸಾಧಿಸುವುದಾಗಿ ರಷ್ಯಾದ ರಕ್ಷಣಾ ಸಚಿವರು ಗುರುವಾರ ಘೋಷಣೆ ಮಾಡಿದ್ದಾರೆ. 2024ರ ಆಗಸ್ಟ್ನಿಂದ ಇಲ್ಲಿ ಉಕ್ರೇನ್ ಪಡೆಗಳು ಹಿಡಿತ ಸಾಧಿಸಿದವು. ಒಂದು ಕಡೆ ಸೌದಿ ಅರೇಬಿಯಾದಲ್ಲಿ ಉಕ್ರೇನ್ ಮತ್ತು ಅಮೆರಿಕದ ಅಧಿಕಾರಿಗಳು 30 ದಿನಗಳ ಕದನ ವಿರಾಮಕ್ಕೆ ಬೇಕಾದ ತಯಾರಿಗಳನ್ನ ಮಾಡಿಕೊಂಡು ಅದರ ಪ್ರಸ್ತಾಪವನ್ನು ರಷ್ಯಾದ ಮುಂದೆ ಇಟ್ಟಿದ್ದಾರೆ. ಈ ಒಪ್ಪಂದವನ್ನು ಒಪ್ಪದೆ ತೊಂದರೆ ತಂದುಕೊಳ್ಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ರಷ್ಯಾಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪುಟಿನ್ ರಷ್ಯಾದ ಗಡಿಭಾಗಗಳನ್ನ ತಮ್ಮ ಹಿಡಿತಕ್ಕೆ ಪಡೆಯೋದ್ರಲ್ಲಿ ಬ್ಯುಸಿಯಾಗಿದೆ. ರಷ್ಯಾದೊಳಗೆ ಉಕ್ರೇನ್ ಆಕ್ರಮಿತ ಪ್ರದೇಶಗಳಲ್ಲಿ ರಷ್ಯಾದ ಪಡೆಗಳನ್ನ ಬಿಡುವಂತೆ ಮಾಡಿದ್ದಾರೆ. ಇನ್ನು ವಿದೇಶಿ ನೀತಿಗಳ ಬಗ್ಗೆ ಪುಟಿನ್ಗೆ ಸಲಹೆ ಕೊಡೋ ಉನ್ನತ ಸಹಚರರ ಪೈಕಿ ಒಬ್ರು 30 ದಿನಗಳ ಕದನ ವಿರಾಮದಿಂದ ರಷ್ಯಾಗೆ ಏನು ಉಪಯೋಗ ಅಂತ ಅಮೆರಿಕದ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಕೆಲವು ದಿನಗಳ ಯುದ್ಧ ವಿರಾಮ ಕೊಟ್ರೆ ಅದು ಉಕ್ರೇನ್ನ ಪಡೆಗಳಿಗೆ ಸುಧಾರಿಸಿಕೊಳ್ಳೋಕೆ ಸಮಯ ಸಿಕ್ಕಂತೆ ಆಗುತ್ತೆ. ಅಷ್ಟು ಬಿಟ್ರೆ ಅದಕ್ಕಾಗಿ ಅವರು ಕಾಯ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಯುರೋಪ್ ಮತ್ತು ಅಮೆರಿಕದಿಂದ ಶಸ್ತ್ರಾಸ್ತ್ರಗಳು ಹಣಕಾಸು ಸಹಕಾರವನ್ನು ಪಡೆದು ಯುದ್ಧ ರಂಗದಲ್ಲಿ ಮುಂದುವರೆದಿರೋ ಉಕ್ರೇನ್ ಸತತ ಹೋರಾಟದಿಂದ ಜರ್ಜರಿತವಾಗಿದೆ. ರಷ್ಯಾ ಎದುರು ಯಾವುದೇ ಕ್ಷಣದಲ್ಲಾದರೂ ಕೈ ಚೆಲ್ಲೋ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಂಥ ಸ್ಥಿತಿ ಎದುರಾಗೋದಕ್ಕೂ ಮುಂಚೆಯೇ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳೋದು ಉಕ್ರೇನ್ ಪಾಲಿಗೆ ಅನಿವಾರ್ಯವಾಗಿದೆ. ಆದರೆ ಇಂಥ ಅಲ್ಪ ವಿರಾಮದ ಒಪ್ಪಂದಗಳು ಬೇಕಾಗಿಲ್ಲ, ದೀರ್ಘಾವಧಿಯ ಶಾಂತಿ ಒಪ್ಪಂದಗಳಿಗೆ ನಾವು ಎದುರು ನೋಡ್ತಿದ್ದೇವೆ ಅಂತ ರಷ್ಯಾದಿಂದ ಮೊದಲ ಪ್ರತಿಕ್ರಿಯೆ ಹೊರಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರು ಗುರುವಾರ ಮಾಸ್ಕೋಗೆ ಬಂದಿಳಿದಿದ್ದಾರೆ. ಪುಟಿನ್ ಅವರೊಂದಿಗೆ ನೇರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಟ್ಸ್ ಅವರು ಕದನ ವಿರಾಮಕ್ಕೆ ಸಂಬಂಧಿಸಿದ ವಿವರಗಳನ್ನ ರಷ್ಯಾದ ಅಧಿಕಾರಿಗಳಿಗೆ ರವಾನಿಸಿದ್ದು ಅದರ ಬಗ್ಗೆ ಮಾತುಕತೆಗೆ ಸಿದ್ಧತೆ ನಡೀತಿದೆ. ಅಮೆರಿಕಕ್ಕೆ ರಷ್ಯಾದ ರಾಯಭಾರಿಯಾಗಿದ್ದ ಯೂರಿ ಉಶಕೋವ್ ಅವರು ಪುಟಿನ್ ಪರವಾಗಿ ವಿದೇಶಾಂಗ ನೀತಿಗಳ ಬಗ್ಗೆ ಮಾತನಾಡ್ತಾರೆ. ಮೈಕ್ ವಾಟ್ಸ್ ಜೊತೆಗೆ ಕದನ ವಿರಾಮದ ಬಗ್ಗೆ ಮಾಹಿತಿ ಪಡೆದಿದ್ದೇನೆ, ಆದರೆ ಅದರಲ್ಲಿ ಉಕ್ರೇನ್ ಮಿಲಿಟರಿ ಪಡೆಗಳಿಗೆ ತಾತ್ಕಾಲಿಕ ವಿಶ್ರಾಂತಿ ಕೊಡೋದನ್ನು ಬಿಟ್ಟು ರಷ್ಯಾಕ್ಕೆ ಬೇರೆ ಏನೂ ಇಲ್ಲ ಅಂತ ಹೇಳಿದರು. ಉಕ್ರೇನ್ ಪಡೆಗಳಿಗೆ ಮತ್ತೆ ತಂಡ ಕಟ್ಕೊಳ್ಳೋಕೆ, ಶಕ್ತಿ ಹೆಚ್ಚಿಸಿಕೊಂಡು ಮತ್ತೆ ದಾಳಿ ನಡೆಸೋಕೆ ಇದು ಅವಕಾಶ ಮಾಡಿಕೊಡುತ್ತೆ. ನಮಗೆ ಏನೇನು ಸಿಗೋದಿಲ್ಲ, ನಮಗೆ ಬೇಕಿರೋದು ರಷ್ಯಾದ ಹಿತಾಸಕ್ತಿಯನ್ನು ಪರಿಗಣಿಸಿ ದೀರ್ಘಾವಧಿಯವರೆಗೂ ಶಾಂತಿಯ ಒಪ್ಪಂದ ಮಾಡಿಕೊಳ್ಳೋದು. ಹಾಗಾಗಿ ರಷ್ಯಾ ಈ ಅಲ್ಪಾವಧಿಯ ಕದನ ವಿರಾಮವನ್ನು ತಿರಸ್ಕರಿಸುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಟ್ರಂಪ್ ಮಾತನ್ನ ಧಿಕ್ಕರಿಸಿ ರಷ್ಯಾ ಕದನ ವಿರಾಮವನ್ನು ತಳ್ಳಿ ಹಾಕಿದ್ರೆ ಅಮೆರಿಕದಿಂದ ಮತ್ತಷ್ಟು ಆರ್ಥಿಕ ನಿರ್ಬಂಧಗಳನ್ನ ಎದುರಿಸಬೇಕಾಗುತ್ತೆ. ಕದನ ವಿರಾಮಕ್ಕೆ ಒಪ್ಕೊಂಡ್ರೆ ಈಗಾಗಲೇ ಹಾಕಿರೋ ನಿರ್ಬಂಧಗಳನ್ನ ಅಮೆರಿಕ ಸಡಿಲಗೊಳಿಸುತ್ತೆ. ಹಾಗೆ ಅಮೆರಿಕ ರಷ್ಯಾ ನಡುವಿನ ಸಂಬಂಧ ಕೂಡ ಸುಧಾರಿಸೋ ಅವಕಾಶ ಸಿಗುತ್ತೆ. ಇದರ ಬಗ್ಗೆ ಈಗಾಗಲೇ ಮಾತನಾಡಿರೋ ಟ್ರಂಪ್, ನಾವು ಮನಸ್ಸು ಮಾಡಿದ್ರೆ ಆರ್ಥಿಕವಾಗಿ ಬಹಳಷ್ಟು ನಿರ್ಬಂಧಗಳನ್ನ ಹಾಕುವ ಮೂಲಕ ರಷ್ಯಾದ ಕೈಯನ್ನು ಕಟ್ ಹಾಕುವಂತೆ ಮಾಡಬಹುದು. ಆದರೆ ಶಾಂತಿಗಾಗಿ ಕದನ ವಿರಾಮಕ್ಕೆ ಒಪ್ಪೋದು ಒಳ್ಳೆಯದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅಮೆರಿಕದ ಅಧಿಕಾರಿಗಳು ಮಾಸ್ಕೋದಲ್ಲಿದ್ದಾರೆ. ಹೇಗಾದರೂ ಮಾಡಿ ಪುಟಿನ್ರನ್ನ ಈ ಕದನ ವಿರಾಮಕ್ಕೆ ಒಪ್ಪಿಸೋ ಪ್ರಯತ್ನವಂತೂ ಮಾಡಲಿದ್ದಾರೆ. ಅಥವಾ ಸ್ವತಃ ಟ್ರಂಪ್ ಮತ್ತೊಂದು ಸುತ್ತು ಟೆಲಿಫೋನ್ ಮಾತುಕತೆಯನ್ನು ಕೂಡ ಮಾಡಬಹುದು. ಇದ್ಯಾವುದಕ್ಕೂ ಪುಟಿನ್ ಕರಗಲಿಲ್ಲ ಅಂದರೆ ಮುಂದೆ ಮತ್ತೆ ರಷ್ಯಾ ಅಮೆರಿಕ ಸಂಘರ್ಷ ಜೋರಾಗೋಕೆ ಕಾರಣ ಸಿಕ್ಕಂತಾಗುತ್ತೆ.